ಒಮ್ಮೆ ಕಲ್ಪಿಸ್ಕೊಳ್ಳಿ, ಮಣ್ಣು ಅಗೆಯುವಾಗ ಒಂದು ಸಾವಿರಾರು ವರ್ಷಗಳ ಹಿಂದಿನ ಹಳೆ ನಾಣ್ಯ ಸಿಗುತ್ತೆ. ಆ ನಾಣ್ಯದ ಮೇಲೆ ಯಾವುದೇ ದಿನಾಂಕ ಇರಲ್ಲ, ಅಕ್ಷರಗಳು ಇರಲ್ಲ. ಅದ್ ಎಷ್ಟು ಹಳೇದು ಅಂತ ಹೇಗೆ ಕಂಡ್ಹಿಡಿಯೋದು ಅಲ್ವಾ? ಖಂಡಿತ. ಅದೊಂದು ದೊಡ್ಡ ರಹಸ್ಯನೇ. ನಮ್ ಹತ್ರ ಈಗ ಟೈಮ್ ಮಿಷಿನ್ ಅಂತೂ ಇಲ್ಲ, ಹಳೆ ಕಾಲಕ್ಕೆ ಹೋಗಕ್ಕೆ ಆಗಲ್ಲ. ಸೊ ಇದೊಂದ್ ರೀತಿ ದೊಡ್ಡ ಸಿಐಡಿ ತನಿಖೆ ಇದ್ದಾಗೆ. ನಮ್ಮ ಇಂದಿನ ಈ ಆಳವಾದ ಮಾಹಿತಿಯ ಶೋಧನೆಯಲ್ಲಿ ನಾವು ಹಳೇ ಕಾಲದ ರಹಸ್ಯಗಳನ್ನ ಹೇಗೆ ಭೇದಿಸೋದು ಅಂತ ನೋಡೋಣ. ಹೌದು. ಈ ಹಿಸ್ಟ್ರಿ ಅನ್ನೋ ತನಿಖೆ ಮಾಡಕ್ಕೆ ಬೇರೆ ಬೇರೆ ತಜ್ಞರಿರ್ತಾರೆ. ಇವಾಗ ಕಲ್ಲು ಬಂಡೆಗಳನ್ನ ಓದೋಕೆ ಜಿಯಾಲಜಿಸ್ಟ್ಸ್ ಇರ್ತಾರೆ. ಓಹ್, ಅಂದ್ರೆ ಬಂಡೆಗಳ ಪದರಗಳನ್ನೇ ಅವರು ಪುಸ್ತಕದ ತರ ಓದ್ತಾರಲ್ವಾ? ಎಕ್ಸಾಕ್ಟ್ಲಿ. ಹಾಗೇನೇ ಡೈನೋಸರ್ ಥರ ಪ್ರಾಣಿಗಳ ಫಾಸಿಲ್ಸ್ ಹುಡುಕೋಕೆ ಪ್ಯಾಲಿಯಂಟಾಲಜಿಸ್ಟ್ಸ್ ಇರ್ತಾರೆ. ಇನ್ನು ಮಣ್ಣಿನಲ್ಲಿ ಅಡಗಿರೋ ಮೆಟೀರಿಯಲ್ ರಿಮೈನ್ಸ್ ಅಂದ್ರೆ ಹಳೆ ಕಾಯಿನ್ಸ್ ಅಥವಾ ಮಡಕೆ ಚೂರುಗಳನ್ನ ಹುಡುಕೋರು ಆರ್ಕಿಯಾಲಜಿಸ್ಟ್ಸ್. ವಾವ್. ಆದ್ರೆ ನನ್ಗೊಂದು ಡೌಟ್, ಕೇವಲ ಒಂದು ಮಡಕೆ ಚೂರು ನೋಡಿ ಅಂದಿನ ಜನರ ಲೈಫ್ ಹೇಗಿತ್ತು ಅಂತ ಹೇಳಕ್ಕಾಗುತ್ತಾ? ಅದು ಬರೀ ಮಣ್ಣಿನ ಪಾತ್ರ ತಾನೇ? ಅಲ್ಲಿಯೇ ಆಂಥ್ರೋಪಾಲಜಿಸ್ಟ್ ಬರೋದು. ಅವರು ಜನರ ಕಲ್ಚರಲ್ ಸ್ಟಡಿ ಮಾಡ್ತಾರೆ. ಆ ಮಡಕೆಯಲ್ಲಿ ಧಾನ್ಯ ಇಡೋ ವಿನ್ಯಾಸ ಇದ್ರೆ ಸಾಕು. ಓಹೋ, ಅಂದ್ರೆ ಆ ಕಾಲದ ಜನ ಕೃಷಿ ಮಾಡ್ತಾ ಇದ್ರು, ಒಂದೇ ಕಡೆ ವಾಸ ಮಾಡ್ತಾ ಇದ್ರು ಅಂತ ಒಂದು ದೊಡ್ಡ ಸತ್ಯ ಹೊರಬರುತ್ತೆ. ನಿಜ. ಇವೆಲ್ಲವೂ ಸೇರಿ ನಮ್ಗೆ ಹಳೆಯ ಕಾಲದ ಕಥೆ ಹೇಳ್ತಾವೆ. ಸರಿ, ನಮಗೆ ಎವಿಡೆನ್ಸ್ ಸಿಕ್ತು. ಆದ್ರೆ ಇದೆಲ್ಲ ಯಾವಾಗ ನಡ್ತು ಅಂತ ಟೈಮ್ ಅಳಿಯೋದು ಹೇಗೆ? ಟೈಮ್ ನೋಡೋಕೆ ನಮ್ಗೆ ಕ್ಯಾಲೆಂಡರ್ ಇದೆ. 10 ವರ್ಷಕ್ಕೆ ಡಿಕೇಡ್, 100 ವರ್ಷಕ್ಕೆ ಸೆಂಚುರಿ ಅಂತೀವಿ. ಹಾಗೆ 1000 ವರ್ಷಕ್ಕೆ ಮಿಲೇನಿಯಂ ಅಂತ ಕೂಡ ಕರಿತೀವಿ. ಆದ್ರೆ ಹಿಸ್ಟ್ರಿನ ಮುಖ್ಯವಾಗಿ 2 ದೊಡ್ಡ ಎರಗಳಾಗಿ ವಿಂಗಡಿಸ್ತಾರೆ. ಅಂದ್ರೆ ಇಸಿ ಮತ್ತೆ ಬಿಸಿಇ ಅಂತಾರಲ್ಲ, ಅದೇ ಕಾನೆ? ಹೌದು. ಆದ್ರೆ ಇಲ್ಲೊಂದು ಮಜವಾದ ವಿಷಯ ಇದೆ ಗೊತ್ತಾ? ಇವೆರದರ ಮಧ್ಯೆ 0 ಇಯರ್ ಕಾನ್ಸೆಪ್ಟ್ ಇಲ್ವೇ ಇಲ್ಲ. ಅರೆ, ಶೂನ್ಯ ವರ್ಷ ಇಲ್ವಾ? 1ನೇ ಇಸ್ವಿ ಪೂರ್ವದಿಂದ ನೇರವಾಗಿ 1ನೇ ಇಸ್ವಿಗೆ ಜಿಗಿಯುತ್ತಾ? ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತಲ್ವಾ? 0 ಅನ್ನೋದು ಆಮೇಲೆ ಗಣಿತದ ಲೆಕ್ಕಾಚಾರಕ್ಕೆ ಬಂತು. ಸೊ ಈ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ನ ಸರಿಯಾಗಿಟ್ಟು ಕಥೆ ಮಾಡೋಕೆ ನಮಗೆ ಟೈಮ್ಲೈನ್ ತುಂಬಾ ಮುಖ್ಯ ಆಗತ್ತೆ. ರೈಟ್, ಟೈಮ್ ಲೈನ್ ಬೇಕೇ ಬೇಕು. ಆಮೇಲೆ ಈ ಟೈಮ್ಲೈನ್ ಮೇಲೆ ಕಥೆ ಕಟ್ಟೋಕೆ ಅಂದ್ರೆ ರೀಕನ್ಸ್ಟ್ರಕ್ಷನ್ ಆಫ್ ಹಿಸ್ಟ್ರಿ ಮಾಡೋಕೆ ವಿಭಿನ್ನ ಸೋರ್ಸಸ್ ಆಫ್ ಹಿಸ್ಟ್ರಿ ಬೇಕು. ಕರೆಕ್ಟ್. ಮೊದಲನೇದಾಗಿ ಎಕ್ಸ್ಕವೇಷನ್ ಇಂದ ಸಿಗೋ ಆರ್ಕಿಯೋಲಾಜಿಕಲ್ ಸೋರ್ಸಸ್ ಅಂದ್ರೆ ಆರ್ಟಿಫ್ಯಾಕ್ಟ್ಸ್, ಟೂಲ್ಸ್, ಕಟ್ಟಡಗಳು ಎಲ್ಲ. ಆಮೇಲೆ ಬರ್ದಿಟ್ಟ ಲಿಟರರಿ ಸೋರ್ಸಸ್ ಟೆಕ್ಸ್ಟ್ಗಳು. ಹಾಗೇನೆ ಅಜ್ಜಿ ಹೇಳೋ ಫೋಕ್ಲೋರ್ ಅಂದ್ರೆ ಓರಲ್ ಸೋರ್ಸಸ್, ಮತ್ತೆ ಪೇಂಟಿಂಗ್ಸ್ ಥರ ಆರ್ಟಿಸ್ಟಿಕ್ ಸೋರ್ಸಸ್ ಕೂಡ ಬಳಸ್ತಾರಲ್ವಾ? ಖಂಡಿತ ಬಳಸ್ತಾರೆ. ಆದ್ರೆ ಒಂದ್ ಪ್ರಶ್ನೆ, ಈಗ ಒಬ್ಬ ರಾಜ ತಾನು ದೊಡ್ಡ ಯುದ್ಧ ಗೆದ್ದೆ ಅಂತ ಕಲ್ಲಿನ ಮೇಲೆ ಬರ್ಸಿರ್ತಾನೆ. ಆದ್ರೆ ಜನಪದ ಕಥೆಯಲ್ಲಿ ಅವನು ಯುದ್ಧದಿಂದ ಓಡಿ ಹೋದ ಅಂತ ಇದ್ರೆ ಯಾವುದು ಸತ್ಯ ಅಂತ ಹೇಗ್ ಗೊತ್ತಾಗುತ್ತೆ? ಇದೇ ಇತಿಹಾಸಕಾರರಿಗೆ ದೊಡ್ಡ ಸವಾಲು. ಕೇವಲ ಬರೆದಿಟ್ಟಿದ್ದನ್ನ ಹಾಗೇ ನಂಬೋಕ್ಕಾಗಲ್ಲ. ಆವಾಗ ಸೈಂಟಿಫಿಕ್ ಮೆಥಡ್ಸ್ನ ಬಳಸ್ತಾರೆ. ಅಂದ್ರೆ ಸೈನ್ಸ್ನ ಹೆಲ್ಪ್ ತಗೊಳ್ತಾರ? ಹೌದು. ಉದಾಹರಣೆಗೆ ಆ ಜಾಗದಲ್ಲಿ ಸಿಗೋ ವಸ್ತುಗಳ ಮೇಲೆ ಕಾರ್ಬನ್ ಡೇಟಿಂಗ್ ಮಾಡ್ತಾರೆ ಅಥವಾ ಜೆನೆಟಿಕ್ಸ್ ಸ್ಟಡಿ ಮಾಡ್ತಾರೆ. ಈ ಕಾರ್ಬನ್ ಡೇಟಿಂಗ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ರೀತಿ ಹಿಂದಕ್ಕೆ ಓಡೋ ಗಡಿಯಾರ ಇದ್ದ ಹಾಗೆ ತಾನೆ. ಹಳೆಯ ಮೂಳೆಯಲ್ಲಿ ಎಷ್ಟು ಕಾರ್ಬನ್ ಉಳಿದಿದೆ ಅಂತ ಲೆಕ್ಕ ಹಾಕಿ ಅದು ಎಷ್ಟು ಹಳೇದು ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ. ಎಕ್ಸಾಕ್ಟ್ಲಿ. ನಾವು ನೋಡೋ ಪ್ರತಿಯೊಂದು ಹಳೆಯ ವಸ್ತು ಈ ದೊಡ್ಡ ಹಿಸ್ಟ್ರಿ ಪಜಲ್ನ ಒಂದೊಂದು ತುಣುಕುಗಳು. ನಿಜ. ನಾವೆಲ್ಲಿಂದ ಬಂದ್ವಿ ಅಂತ ಈ ತುಣುಕುಗಳೇ ಹೇಳೋದು. ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ ಮಾಡೋಣ. ಹೇಳಿ. ಸಾವಿರಾರು ವರ್ಷಗಳ ನಂತರ ಭವಿಷ್ಯದ ಆರ್ಕಿಯೋಲಜಿಸ್ಟ್ಗಳಿಗೆ ಮಣ್ಣಿನ ಕೆಳಗೆ ಒಂದು ಪ್ಲಾಸ್ಟಿಕ್ ಸೂಪರ್ ಹೀರೋ ಆರ್ಟಿಫ್ಯಾಕ್ಟ್ ಆಗಿ ಸಿಕ್ಕಿದ್ರೆ ಅವರು ಇಂದಿನ ಮಕ್ಕಳ ಬಗ್ಗೆ ಏನಂದ್ಕೊಳ್ಬಹುದು? ಓಹ್ ವಾವ್. ಆ ಅಡಿಗೆ ನೋಡಿ ಅವರು ಇವರು ಪ್ಲಾಸ್ಟಿಕ್ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ರು ಅಂತ ಅನ್ಕೋಬಹುದು. ಅದೇ ತಾನೇ ಮಜಾ. ನಮ್ಮ ದೈನಂದಿನ ವಸ್ತುಗಳೇ ಮುಂದೊಂದು ದಿನ ಇತಿಹಾಸದ ಕಥೆ ಹೇಳ್ಬಹುದು. ಖಂಡಿತ. ಈ ಒಂದು ಕುತೂಹಲಕಾರಿ ಯೋಚನೆಯೊಂದಿಗೆ ಇಂದಿನ ಈ ಆಳವಾದ ಶೋಧನೆಯನ್ನ ಮುಗಿಸೋಣ.